Hello, my dear friends. Welcome to my amazing Ananya Academy YouTube channel and SS Talks. ಬೋತ್ ಚಾನೆಲ್ಗಳಲ್ಲಿ ಯಾಕೆ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಅಂತ ಕೇಳಿದ್ರೆ, ದಿಸ್ ಇಸ್ ಕಾಮನ್ ವಿಡಿಯೋ ಫಾರ್ ಎವ್ರಿ ಒನ್. ಸ್ಟೂಡೆಂಟ್ಸ್ಗಳಿಗೂ ಆ್ಯಂಡ್ ಎಲ್ಲ ಕಾಮನ್ ಪೀಪಲ್ಗಳಿಗೂ ಕೂಡ ಯೂಸ್ ಆಗ್ತಕ್ಕಂಥ ಒಂದು ಮಾಹಿತಿ. ಏನದು ಅಂತ ಕೇಳಿದ್ರೆ, ವಿ ಆಲ್ ನೋ ದಟ್ ಅವರ್ ಲೆಫ್ಟ್ ಸೈಡೆಡ್ ಆರ್ಗನ್ಸ್ ಆರ್ ಕಂಟ್ರೋಲ್ಡ್ ಬೈ ಅವರ್ ರೈಟ್ ಸೈಡೆಡ್ ಬ್ರೈನ್. And the same way, vice versa, our right-sided organs are controlled by our left-sided brain. ಹೀಗಿರುವಾಗ ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕಾಗಿರ್ಬೋದು ಅಥವಾ ಅತಿ ಹೆಚ್ಚು ಕೆಲಸಗಳಲ್ಲಿ ನಮ್ಮ ಕಾಮನ್ ಆಗಿರ್ತಕ್ಕಂಥ ರೈಟ್ ಸೈಡೆಡ್ ಆರ್ಗನ್ಸ್ಗಳನ್ನು ಜಾಸ್ತಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಬಟ್ to overcome any kind of incidents, unfortunate incidents, or else to enhance our capability, ನಾವು ನಮ್ಮ ಲೆಫ್ಟ್ ಸೈಡೆಡ್ ಆರ್ಗನ್ಸ್ಗಳನ್ನು ಕೂಡ ನಾವು ಇನ್ವಾಲ್ವ್ಮೆಂಟ್ ಮಾಡಬೇಕು. ಅದಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಕೆಲವೊಂದು ಆಕ್ಟಿವಿಟೀಸ್ಗಳನ್ನು ಶೇರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. ದ ಮೇನ್ ಪರ್ಪಸ್ ಬಿಹೈಂಡ್ ದಿಸ್ ವಿಡಿಯೋ ಈಸ್ ಅವರ್ ಸ್ಟೂಡೆಂಟ್ಸ್. ಬಿಕಾಸ್ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಥಿಯರಿ ಕ್ಲಾಸ್ ಇದ್ರೆ ಸ್ವಲ್ಪ ಬೋರ್ ಮಾಡ್ಕೊಳ್ಳುವಂಥದ್ದು, ನಿದ್ದೆ ಬರ್ತಾ ಇದೆ ಅಂತಂದ್ರೆ ಮಲ್ಕೊಳ್ಳುವಂಥದ್ದು, ಹಸುವಾಗ್ತಿದೆ ಅಂತಂದ್ರೆ ಊಟ ಮಾಡುವಂಥದ್ದು. ಸೊ ಕಂಫರ್ಟ್ ಝೋನಲ್ಲಿ ಇರ್ತಾ ಇದ್ದಾರೆ. ಅವರ ಮನಸ್ಸಿನ ಮೇಲೆ ಅವರಿಗೆ ನಿಯಂತ್ರಣ ಇಲ್ಲ. ಅವ್ರ ಮಾಲೀಕರೇ ಹೊರತು ಅವ್ರ ಮನಸ್ಸಲ್ಲ. ಮನಸ್ಸಿನ ಮಾತನ್ನ ಮನುಷ್ಯರು ಕೇಳೋದಾದ್ರೆ ಮಂಗನಿಗೂ ಮನುಷ್ಯನಿಗೂ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಇಂದ್ರಿಯದ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು, ನಾವು ಮಾಲೀಕರಾಗಬೇಕು ಅಂತಂದ್ರೆ ಈ ಆಕ್ಟಿವಿಟೀಸ್ಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. So I am thinking to come up with a series of brain activities. So let's start today with the basic steps. ಏನು ಬೇಸಿಕ್ ಅಂತ ಕೇಳಿದ್ರೆ, ರೈಟ್ ಸೈಡಲ್ಲಿ ಕಾಮನ್ ಆಗಿ ನಾವೆಲ್ಲರೂ ಏನು ಮಾಡ್ತಾ ಇದ್ವಿ, ರೈಟಿಂಗನ್ನು ಮಾಡ್ತಾ ಇದ್ವಿ. ದ ಸೇಮ್ ವೇ ಲೆಫ್ಟ್ ಸೈಡಲ್ಲೂ ಅಟ್ ಅ ಟೈಮ್ ನಾವು ರೈಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮ್ಮ ಕೆಪಾಬಿಲಿಟಿಯನ್ನು ಇನ್ಕ್ರೀಸ್ ಕೂಡ ಮಾಡುತ್ತೆ. ಆ್ಯಂಡ್ ದ ಸೇಮ್ ವೇ ಏನೋ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿ ನಿಮ್ಮ ರೈಟ್ ಹ್ಯಾಂಡಿನಲ್ಲಿ ಇರ್ತಕ್ಕಂತಹ ಶಕ್ತಿ ಕಳ್ಕೊಂಡಾಗ ಈ ಲೆಫ್ಟ್ ಹ್ಯಾಂಡ್ ನಿಮಗೆ ತಾಕತ್ತಾಗಿ, ಸಪೋರ್ಟ್ ಆಗಿ, ಸ್ಟ್ರೆಂತ್ ಆಗಿ ನಿಲ್ಲುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು ಅಂತ ಕೇಳಿದ್ರೆ ಈ ಆಕ್ಟಿವಿಟೀಸ್ಗಳನ್ನು ನೀವು ಮಾಡಲೇಬೇಕು. ಸೊ ಈಗ ಬೇಸಿಕ್ ಸ್ಟೆಪ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಬನ್ನಿ. ಈಗ ನೀವು ಮಾಡಬೇಕಾಗಿರುವಂಥ ಮೊದಲನೇ ಆಕ್ಟಿವಿಟಿ ಏನು ಅಂತ ಕೇಳಿದ್ರೆ, ಅಟ್ ಅ ಟೈಮ್ ರೈಟ್ ಸೈಡ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಸೈಡ್ ಹ್ಯಾಂಡ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೇ ಲೆಟರ್ ಆಗಿರ್ಬೋದು ಅಥವಾ ಯಾವುದೇ ಚಿತ್ರ ಆಗಿರ್ಬೋದು, ಯಾವುದೇ ಡಿಸೈನ್ಗಳನ್ನಾಗಿರ್ಬೋದು, ನೀವೇನು ಮಾಡ್ತಾ ಹೋಗಬೇಕು, ಅಟ್ ಅ ಟೈಮ್ ಬರಿತಾ ಹೋಗಬೇಕು. ಅದು ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೆಳಗಡೆ ತೋರಿಸಿದ್ದೀನಿ, ನೀವು ಅಲ್ಲಿ ನೋಡ್ಕೊಳ್ಬಹುದು. ಸೊ ಒಂದು ಲೈನನ್ನು ಹಾಕಿಬಿಟ್ಟು ಅಥವಾ 2 ಪೇಜ್ಗಳಲ್ಲಿ ಅಟ್ ಅ ಟೈಮ್ ನೀವೇನು ಮಾಡ್ಬೋದು ಅಂತ ಕೇಳಿದ್ರೆ, ಈ ರೀತಿ ಡಯಾಗ್ರಾಮ್ಗಳನ್ನು ತೆಗಿಬಹುದು ಅಥವಾ ಅಕ್ಷರಗಳನ್ನು ಕೂಡ ಬರಿಬಹುದು. ದಟ್ ಮೇ ಬಿ ಕನ್ನಡ ವರ್ಣಮಾಲೆ ಅಥವಾ ಇಂಗ್ಲಿಷ್ ವರ್ಣಮಾಲೆ, ಆಲ್ಫಾಬೆಟ್ಸ್ಗಳನ್ನು ಕೂಡ ನೀವಿಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ಒಂದು ಬೇಸಿಕ್. ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥ ಶಕ್ತಿಯ ಬಗ್ಗೆ ನಿಮಗೇನಾಗುತ್ತೆ ಗೊತ್ತಾಗ್ತಾ ಹೋಗ್ತದೆ. ಯಾರೆಲ್ಲ ಲೆಫ್ಟಿಗಳಿದ್ದೀರೋ ಅವರಿಗೆ ನಾನು ಹೇಳ್ತಾ ಇರೋದು ರೈಟ್ ಸೈಡ್ ಹ್ಯಾಂಡಿಗೆ ಅಪ್ಲೈ ಆಗುವಂಥದ್ದು. ಇದಾದ ಮೇಲೆ ಕೆಲವೊಂದು ಬ್ರೈನ್ ಆಕ್ಟಿವಿಟೀಸ್ಗಳನ್ನು ನಿಮ್ಮ ಕೈಗಳಲ್ಲೇ ನೀವು ಮಾಡಬಹುದು. ಯಾವ ರೀತಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡನ್ನು ಮುಂದ್ಗಡೆ ತಗೊಂಡು ಅಟ್ ಅ ಟೈಮ್ 2 ಕಡೆಗೆ ಥಂಬ್ಗಳನ್ನು, ಹೆಬ್ಬೆರಳುಗಳನ್ನು ನೀವು ಏನು ಮಾಡ್ಬೋದು, ಮೂವ್ಮೆಂಟ್ ಮಾಡ್ಬೋದು. ಸೊ ಕೌಂಟಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆನ್ ಅ ಕೌಂಟ್ ಆಫ್ 3, 2, 1. ಥಮ್ ಪಿಂಕಿ, ಥಮ್ ಪಿಂಕಿ, ಥಮ್ ಪಿಂಕಿ, ಥಮ್ ಪಿಂಕಿ. ಮೇಡಮ್ ಯಾಕೆ ಪಿಂಕಿ ಅಂತ ಇದ್ದೀರಿ? ಪಿಂಕಿ ಪ್ರಾಮಿಸ್ ಅಂತ ಮಾಡೋದು ನಮಗೆಲ್ರಿಗೂ ಗೊತ್ತಿರುವಂಥದ್ದು. ದಟ್ ಈಸ್ ವೈ ಐ ಆಮ್ ಕಾಲಿಂಗ್ ದ ಲಾಸ್ಟ್ ಸ್ಮಾಲೆಸ್ಟ್ ಫಿಂಗರ್ ಆಸ್ ಪಿಂಕಿ ಹಿಯರ್. ಓಕೆ, ಸೊ ಇದನ್ನ ನಾವೇನ್ ಮಾಡಿದ್ವಿ, ಅಟ್ ಅ ಟೈಮ್ ಸೇಮ್ ಫಿಂಗರ್ಸ್ಗಳನ್ನ ಈ ರೀತಿ ಏನ್ ಮಾಡ್ತಾ ಹೋದ್ವಿ, ಮೂವ್ಮೆಂಟ್ ಮಾಡ್ತಾ ಹೋದ್ವಿ. ಈಗ ಸ್ವಲ್ಪ ಚೇಂಜ್ ಮಾಡುವ, ಸ್ವಲ್ಪ ಶಫಲ್ ಮಾಡುವ. ಏನು ಅಂತ ಕೇಳಿದ್ರೆ, ಒನ್ ಸೈಡ್ ಹ್ಯಾಂಡಲ್ಲಿ ನೀವು ಥಂಬನ್ನ ಮೂವ್ಮೆಂಟ್ ಮಾಡಬೇಕು, ಅದೇ ರೀತಿ ಸೆಕೆಂಡ್ ಹ್ಯಾಂಡಲ್ಲಿ ನೀವು ಪಿಂಕಿನ ಮೂವ್ಮೆಂಟ್ ಮಾಡಬೇಕು. ರೆಡಿ? ಆನ್ ದ ಕೌಂಟ್ ಆಫ್ 3, 2, 1. 1, 2, 3, 4. 1, 2, 3, 4. ಸೊ ಈ ರೀತಿ ರಿಪೀಟ್ ಮಾಡ್ತಾ ಹೋದ್ರೆ ನಿಮಗೇನಾಗುತ್ತೆ ಅಂತ ಕೇಳಿದ್ರೆ, ಸ್ವಲ್ಪ ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ ಎರಡನ್ನೂ ಕೂಡ ಆಕ್ಟಿವ್ ಅಲ್ಲಿ ಇಟ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ಈಸಿಲಿ ಮಾಡ್ಕೊಳ್ಬಹುದು. ಸೊ ದಿಸ್ ಈಸ್ ದಿ ಫಸ್ಟ್ ಡೇ. ಆ್ಯಂಡ್ ಈಗ ಡೈಲಿ ಇದೇ ರೀತಿ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತ ಕೇಳಿದ್ರೆ, ಒಂದು ಸೀರೀಸ್ ಅನ್ನ ಮಾಡ್ತೀನಿ ಅಪ್ ಟು 10 ಸೀರೀಸ್ ಅಲ್ಲಿ ಎಲ್ಲ ಬ್ರೈನ್ ಆಕ್ಟಿವಿಟೀಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಗೈಸ್, ಒನ್ ಮೋರ್ ಗುಡ್ ನ್ಯೂಸ್ ಏನು ಅಂತಂದ್ರೆ, ಐ ಆಮ್ ಥಿಂಕಿಂಗ್ ಟು ಕಮ್ ಅಪ್ ವಿತ್ ಸಮ್ ಆಕ್ಯುಪಾಯಿಂಟ್ ಪ್ರೆಷರ್ಸ್. ನಿಮಗೆ ಗೊತ್ತಿರಬಹುದು, ನಮ್ಮ ಅಂಗೈಗಳಲ್ಲಿ ಮತ್ತೆ ನಮ್ಮ ಪಾದಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದಾವೆ. ಆ ಪಾಯಿಂಟ್ಸ್ಗಳನ್ನು ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ಗಳು ಆಗುತ್ತೆ ಆ್ಯಂಡ್ ಏನೆಲ್ಲ ಅನ್ವಾಂಟೆಡ್ ಹ್ಯಾಪನಿಂಗ್ಸ್ಗಳನ್ನು ನಾವು ಸ್ಟಾಪ್ ಮಾಡಬಹುದು. ಸೊ ಬಿ ರೆಡಿ.
These are the most helpful videos. Thank you so much. Like, share and subscribe our channels. See you soon with the next series.